ಕುರುಕ್ಷೇತ್ರ ಮಹಾಸಂಗ್ರಾಮಕ್ಕೆ ಇವತ್ತು ಮುಹೂರ್ತ ನಿಗದಿ ಆಗ್ತಾ ಇದೆ. ಅದಕ್ಕೆ ಕೆಲವೇ ಗಂಟೆಗಳ ಮುಂಚೆಯೇ ತನ್ನ ಅಧಿಕೃತ ಚುನಾವಣಾ ಪ್ರಚಾರ ಕಾರ್ಯಕ್ಕೆ ಕೇಸರಿ ಪಾಳಿಯ ರಣಕಹಳೆಯನ್ನ ಮೊಳಗಿಸಲಿದೆ. ಅದರಲ್ಲೂ ದಕ್ಷಿಣದ ದಂಡಯಾತ್ರೆಯನ್ನ ಕೈಗೊಂಡಿದ್ದಾರೆ ನರೇಂದ್ರ ಮೋದಿ ಅವರು. ಇವತ್ತು ಕಲಬುರಗಿ, ಕಲ್ಯಾಣ ಕರ್ನಾಟಕ ಟಾರ್ಗೆಟ್ ಹಾಟ್ಸ್ಪಾಟ್ ಕಲಬುರಗಿ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾವಿದನ್ನ ಗಮನಿಸಿದ್ವಿ. ಅತಿ ಹೆಚ್ಚಾಗಿ ಮೋದಿ ಅವರು ಬರ್ತಾ ಇದ್ದದ್ದು ಕಲಬುರಗಿಗೆ. ಇನ್ಫ್ಯಾಕ್ಟ್ ಸದನದ ಫ್ಲೋರ್ನಲ್ಲೇನೆ ಇದ್ರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ರು. ಮೋದಿ ಅವರು ಪದೇ ಪದೇ ನನ್ನ ಕ್ಷೇತ್ರಕ್ಕೇನೆ ಭೇಟಿ ನೀಡುತ್ತಿದ್ದಾರೆ ಅಂತ ಹೇಳಿ ಈಗ ಮತ್ತೆ ಇತಿಹಾಸ ಮರುಕಳಿಸುವ ಸಾಧ್ಯತೆ. ಯಾಕಂತಂದ್ರೆ ಇವತ್ತು ದಕ್ಷಿಣ ದಂಡಯಾತ್ರೆಯ ಭಾಗವಾಗಿ ಮೋದಿ ಬರ್ತಾ ಇರೋದು ಕೂಡ ಕಲಬುರಗಿಗೇನೆ. ಬೃಹತ್ ಸಮಾವೇಶದಲ್ಲಿ ಕಾರ್ಯಕರ್ತರನ್ನ ಹುರಿದುಂಬಿಸಿ ಚುನಾವಣಾ ಮೋಡ್ಗೆ ಕರ್ಕೊಂಡು ಹೋಗುವ ರೀತಿಯಲ್ಲಿ ಭಾಷಣ, ನರೇಂದ್ರ ಮೋದಿ ಅವರ ಕಡೆಯಿಂದ ನಿರೀಕ್ಷೆ. ದೃಶ್ಯದಲ್ಲಿ ಒಂದ್ ಕಡೆ ತಯಾರಿ ಯಾವ ರೀತಿ ನಡೀತಿದೆ, ಹಾಗೆ ಕಾರ್ಯಕರ್ತರ ಸಂಭ್ರಮ ಯಾವ ರೀತಿ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇವತ್ತು ಮಧ್ಯಾಹ್ನ ಒಂದು ರೋಡ್ ಶೋವನ್ನ ಕೂಡ ನಡೆಸಲಿದ್ದಾರೆ ನರೇಂದ್ರ ಮೋದಿ ಅವರು ಅಂತ ಹೇಳಿ. ಅದರಲ್ಲೂ ಪ್ರಮುಖವಾಗಿ ಟಾರ್ಗೆಟ್ ಸೌತ್, ದಕ್ಷಿಣ ಭಾರತದ 131 ಲೋಕ ಕಣಗಳ ಮೇಲೆ ಕಣ್ಣಿಟ್ಟಿರುವ ಬಿಜೆಪಿ ಪಾಳೆಯ ಅತಿ ಹೆಚ್ಚಿನ ಸೀಟ್ಗಳನ್ನ ಕರ್ನಾಟಕದಿಂದ ಗೆದ್ದುಕೊಳ್ಳುವ ಪ್ರಯತ್ನವನ್ನ ಕೂಡ ಸತತವಾಗಿ ಮಾಡೋ ನಿರೀಕ್ಷೆ. ಅಬ್ಕಿ ಬಾರ್ 400 ಪಾರ್ ಅನ್ನೋ ಘೋಷಣೆ. 400 ಸೀಟ್ಗಳನ್ನ ಗೆಲ್ಲಬೇಕು ಅಂತಂದ್ರೆ ದಕ್ಷಿಣದಿಂದಲೂ ಕೂಡ ಹೆಚ್ಚಿನ ಲೋಕ ಕ್ಷೇತ್ರಗಳನ್ನ ಗೆಲ್ಲಲೇಬೇಕಾದ ಅನಿವಾರ್ಯತೆ. ಈ 131 ಸೀಟ್ಗಳ ಮೇಲೆ ಹಿಡಿತವನ್ನ ಸಾಧಿಸುವ ಸಲುವಾಗಿ ಇದೀಗ ದಕ್ಷಿಣ ದಂಡಯಾತ್ರೆಯನ್ನ ನಡೆಸಲಾಗ್ತಾ ಇದೆ. ಕರ್ನಾಟಕ, ತೆಲಂಗಾಣ ಬಿಟ್ಟರೆ ಬೇರೆ ರಾಜ್ಯಗಳಲ್ಲಿ ಹೆಚ್ಚಿನ ಸೀಟ್ ಗಳಿಸುವ ಪಾಸಿಬಿಲಿಟೀಸ್ ವೋಟ್ ಬ್ಯಾಂಕ್ ಲೆಕ್ಕಾಚಾರದಲ್ಲಿ ಹಾಗೆ ಹಿಂದಿನ ಚುನಾವಣೆಗಳ ಫಲಿತಾಂಶದ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಕಡಿಮೆನೆ. ಹೀಗಾಗಿ ಕರ್ನಾಟಕದ ಜೊತೆಗೆ ಬೇರೆ ರಾಜ್ಯದಲ್ಲೂ ಕೂಡ ಖಾತೆ ತೆಗಿಬೇಕು ಅನ್ನೋದಕ್ಕೆ ರೂಟ್ ಮ್ಯಾಪ್ ಅನ್ನ ತಯಾರು ಮಾಡಿಕೊಳ್ಳಲಾಗಿದೆ. ಅದರ ಭಾಗವಾಗಿ ಇವತ್ತು ಕಲ್ಯಾಣ ಕರ್ನಾಟಕ, ಅದರಲ್ಲೂ ಕಲಬುರಗಿಯಲ್ಲಿ ಮೋದಿ ಆಗಮಿಸ್ತಾರೆ, ಭಾಷಣ ಮಾಡ್ತಾರೆ. ಕಲಬುರಗಿಯ ಎನ್ವಿ ಮೈದಾನದಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ತಪಾಸಣಾ ಕಾರ್ಯಗಳು ಕೂಡ ನಡೀತಾ ಇರೋದು. ಖರ್ಗೆ ಅವರ ತವರು ಕ್ಷೇತ್ರದ ಮೇಲೇನೆ ಕಣ್ಣಿಟ್ಟಿರುವ ಕೇಸರಿ ಪಾಳೆಯ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ಅಖಾಡಕ್ಕೆ ಇಳಿಸಿ ಚುನಾವಣಾ ಮೋಡ್ಗೆ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗೋ ಪ್ರಯತ್ನ, ಹಾಗೆ ಅಲ್ಲಿನ ಮತದಾರರನ್ನ ಮತ್ತಷ್ಟು ಬಿಗಿಯಾಗಿ ತಮ್ಮ ಖಾತೆಗೆ ಉಳಿಸಿಕೊಳ್ಳುವ ಪ್ರಯತ್ನವನ್ನ ಇವತ್ತಿನ ಈ ಸಮಾವೇಶದ ಮೂಲಕ ಮಾಡಲಿದ್ದಾರೆ. ದಕ್ಷಿಣ ಭಾರತದಿಂದಲೇ ನಮೋ ಪಾಂಚಜನ್ಯವನ್ನ ಮುಳುಗಿಸ್ತಾ ಇರೋದು ಪ್ರಮುಖವಾಗಿ ಕಳೆದ ವಿಧಾನಸಭಾ ಚುನಾವಣೆಗಳು, ಬೇರೆ ಬೇರೆ ರಾಜ್ಯದ ವಿಧಾನಸಭಾ ಚುನಾವಣೆಗಳ ಫಲಿತಾಂಶ ಬಂದ ಸಂದರ್ಭದಲ್ಲಿ ಇಂಡಿ ಮೈತ್ರಿಕೂಟದಿಂದ, ಅದರಲ್ಲೂ ಕಾಂಗ್ರೆಸ್ ಪಕ್ಷದಿಂದ ಸೌತ್ ವರ್ಸಸ್ ನಾರ್ತ್ ಅನ್ನೋ ರೀತಿಯ ವ್ಯಾಖ್ಯಾನ ಪ್ರಾರಂಭ ಆಗಿದ್ದನ್ನ ಗಮನಿಸಿದ್ವಿ. ಅಂದರೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಿಜೆಪಿಗೆ ಮತದಾರರು ಮಣೆ ಹಾಕೋದಿಲ್ಲ ಅನ್ನೋ ವಾದ, ಇದನ್ನ ಸುಳ್ಳಾಗಿಸುವ ಪ್ರಯತ್ನವನ್ನ ಬಿಜೆಪಿ ಪಾಳೆಯ ಮಾಡ್ತಾ ಇದೆ.